ಹಾಯ್ ಹಲೋ ವೆಲ್ಕಮ್ ಟು ಶ್ವೇತಗುರಜ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿ. ಇವತ್ತಿನ ವಿಡಿಯೋ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತು ಎಷ್ಟೋ ದಿನದಿಂದ ಎಲ್ಲರೂ ಕೇಳ್ತಾ ಇರುವ ವಿಡಿಯೋ. ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಎಲ್ಲಾದರೂ ಫಂಕ್ಷನ್ಗೆ ಹೋಗಿದ್ರು ಅಷ್ಟೇ, ಅಲ್ಲೂ ಸಹ ತುಂಬ ಜನ ಎನ್ಕ್ವೈರಿ ಮಾಡಿದ್ದಾರೆ. ಅವ್ರಿಗೂ ಹೆಲ್ಪ್ ಆಗುತ್ತೆ ಮತ್ತು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಿರ್ಬೋದು ಅಂತ ಗೆಸ್ ಮಾಡ್ತಾ ಇದ್ದೀರಾ? ಏನಿಲ್ಲ ಫ್ರೆಂಡ್ಸ್, ನಾನು ನೋಡಿದ್ರೆ ಗೊತ್ತಾಗ್ತಾ ಇದೆಯಲ್ಲ, ವೆಯ್ಟ್ ಲಾಸ್. ಎಲ್ಲರಿಗೂ ದೊಡ್ಡ ಪ್ರಾಬ್ಲಮ್ ಆಗಿರುವ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ನಾನಿವತ್ತು ಶೇರ್ ಮಾಡ್ಕೊಳ್ತಿದ್ದೀನಿ. ಒಂದು 2 kg ಸಣ್ಣ ಆದಮೇಲೆ ಇದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಈ ಮಂತಲ್ಲಿ ತುಂಬ ಫೆಸ್ಟಿವಲ್ಸು ಅದು ಇದು ಬಂತಲ್ವಾ, ಅದಕ್ಕೋಸ್ಕರ ಆಗಲೇ ಇಲ್ಲ. ಬಟ್ ವೆಯ್ಟ್ ಅಂತೂ ಗೇನ್ ಆಗಲಿಲ್ಲ, ಬಟ್ ಅಷ್ಟರಲ್ಲೇ ಮೇಂಟೈನ್ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ಅದಕ್ಕೋಸ್ಕರ ಹೋಗ್ಲಿ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಶ್ವೇತಗುರಜ್ ಲಾಗ್ಸ್. ಮೇಯ್ನಾಗಿ ಫ್ರೆಂಡ್ಸ್, ನೀವು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ಅಂತಂದರೆ ಯಾವ ದಿನದಿಂದ ಸ್ಟಾರ್ಟ್ ಮಾಡಬೇಕು? ನಾಳೆ ಮಾಡೋಣ, ನಾಳಿದ್ದು ಮಾಡೋಣ, ನಾಳೆ ಹಬ್ಬ ಬರ್ತಿದೆ ಆಚೆ ಮಾಡೋಣ ಅಂತ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಾಳೆಯಿಂದ ಮಾಡಬೇಡಿ, ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಅಂತಲೇ ಹೇಳ್ತೀನಿ ನಾನಂತೂ. ಫಸ್ಟು ಫ್ರೆಂಡ್ಸ್, ಮೆಷರ್ಮೆಂಟ್ ಟೇಪ್ ಇಟ್ಕೊಳ್ಳಿ. ಯಾಕಂದರೆ ಇಂಚ್ ಲಾಸ್ ಕೂಡ ವೆಯ್ಟ್ ಲಾಸಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಲ್ಲದರ ಮೆಷರ್ಮೆಂಟ್ನ ಫಸ್ಟು ಮಾಡಿಬಿಟ್ಟು ಡೇಟ್ ಹಾಕಿ, ಯಾವ ಡೇಟಲ್ಲಿ ನೀವು ಮೆಷರ್ಮೆಂಟ್ ಮಾಡ್ತಾಯಿದ್ದೀರಾ ಅಂದ್ಬಿಟ್ಟು ಆ ಡೇಟ್ ಹಾಕಿ ಮೆಷರ್ಮೆಂಟ್ನ ಬರೆದು ಇಟ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಫ್ರೆಂಡ್ಸ್, ವೇಯಿಂಗ್ ಮಿಷಿನ್. ಇದಂತೂ ವೆರಿ ಇಂಪಾರ್ಟೆಂಟು ಫ್ರೆಂಡ್ಸ್. ನೀವು ಸಣ್ಣ ಆಗಬೇಕು ಅಂತಂದರೆ ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ಬೇರೆ ಪ್ರೋಟೀನ್ ಅಂತೆ ಅದಂತೆ ಇದಂತೆ ಅದೆಲ್ಲ ತೊಗೊಂಡು ಖರ್ಚು ಮಾಡೋದಕ್ಕಿಂತ ಇದಕ್ಕೆ ಇನ್ವೆಸ್ಟ್ ಮಾಡಿ ಫ್ರೆಂಡ್ಸ್. ಇದು ಮತ್ತು ಇನ್ನೊಂದು ವೇಯಿಂಗ್ ಮಿಷಿನ್ ಇದೆ. ಅದು ಏನು ಅಂತಂದರೆ ಫುಡ್ನ ವೇಯಿಂಗ್ ಮಾಡೋ ಮಿಷಿನು. ಅದನ್ನು ನಾನು ಆಮೇಲೆ ತೋರಿಸ್ತೀನಿ, ಯಾಕಂದರೆ ಅದು ಕೆಳಗಡೆ ಇದೆ, ಅದಕ್ಕೋಸ್ಕರ. ಇವಿಷ್ಟು 3 ಇಟ್ಕೊಳ್ಬೇಕು ಫ್ರೆಂಡ್ಸ್. ನೀವು ವೆಯ್ಟ್ ಲಾಸ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಇವು 3 ಮೇನ್ ಇರಲೇಬೇಕು. ಯಾಕಂದರೆ ನೀವು ವೆಯ್ಟ್ ಹಾಕಿದ್ರೆ ತಾನೇ ನೀವು ಕಮ್ಮಿ ಆಗ್ತಾಯಿದ್ದೀರಾ ಜಾಸ್ತಿ ಆಗ್ತಾಯಿದ್ದೀರಾ ಅಂತ ಗೊತ್ತಾಗುತ್ತೆ. ಅದರಿಂದ ನಿಮಗೆ ಮೋಟಿವೇಶನ್ ಆಗುತ್ತೆ. ಇವತ್ತು ತೂಕ ಆಗ್ತೀರಾ, ನಾನು ಕಮ್ಮಿ ಆಗಲೇ ಇಲ್ಲ ಅಂತ ಚಿಂತೆ ಮಾತ್ರ ಪಡೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ಪ್ರಯತ್ನ ಮಾತ್ರ ನಿಮ್ಮದಿರಲಿ, ನಿಜ ಫಲ ಸಿಕ್ಕೇ ಸಿಗುತ್ತೆ. ನಾನಂತೂ ಎಷ್ಟು ದಿನದಿಂದ ಗೊತ್ತಾ ವೆಯ್ಟ್ ಲಾಸ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿ ಕೈ ಬಿಟ್ಟಿದ್ದೀನೋ ನನಗಂತೂ ಗೊತ್ತಿಲ್ಲ. ಬಟ್ ಈ ಸಲ ಅಂತ ಸ್ಟ್ರಿಕ್ಟಾಗಿ ಸ್ಟಾರ್ಟ್ ಮಾಡಿದೆ, ಮತ್ತು ರಿಸಲ್ಟ್ ನೀವೇ ನೋಡ್ತಾ ಇರ್ಬೋದು. ನಾನು ಫಸ್ಟು ಎಷ್ಟು kg ಇದ್ದೆ ಅಂತಂದರೆ, ನಾನು ಅವಾಗ ವೆಯ್ಟ್ ಹಾಕಿಟ್ಕೊಳ್ಬೇಕಾಗಿತ್ತು ಫ್ರೆಂಡ್ಸ್, ಬಟ್ ಹಾಕಿಲ್ಲ. 83 kg ಇದೆ ಫ್ರೆಂಡ್ಸ್. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನನಗಂತೂ 83 kg ಇದೆ. ಬಟ್ ಇವಾಗ ಎಷ್ಟು kg ಇದ್ದೀನಿ ಅಂತ ಅದನ್ನು ತೂಕ ಹಾಕಿ ನಿಮಗೆ ತೋರಿಸ್ತೀನಿ. ಮತ್ತು ಇನ್ನೊಂದು ವಿಷಯ ಫ್ರೆಂಡ್ಸ್, ವೆಯ್ಟು ನೀವು ಚೆಕ್ ಮಾಡ್ತೀನಿ ಅಂತಂದರೆ ಮಾರ್ನಿಂಗ್ ಎದ್ದ ತಕ್ಷಣ ನಿಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ವೆಯ್ಟ್ ಹಾಕಬೇಕು ಫ್ರೆಂಡ್ಸ್. ಅದೇ ನಿಮ್ಮ ಮೇನ್ ವೆಯ್ಟ್ ಆಗಿರುತ್ತೆ. ಆಮೇಲೆ ಊಟ ತಿಂದೊಂದು ಸಲ, ನೀರು ಕುಡಿದು ಒಂದು ಸಲ, ಆ ಥರ ಎಲ್ಲ ಹಾಕೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಇವಾಗ ಒಂದು ವಾರ ಏನು ಮಾಡಿ ಅಂತಂದರೆ, ಡೈಲಿ ಬೆಳಗ್ಗೆ ವೆಯ್ಟ್ನ ಚೆಕ್ ಮಾಡೋದನ್ನು ಮರೀಲೇಬೇಡಿ. ಅಥವಾ ವೀಕ್ಲಿ ಒನ್ಸಾದರೂ ನೀವು ವೆಯ್ಟ್ನ ಚೆಕ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗ್ ಆದರೆ ಫ್ರೆಂಡ್ಸ್, ನಿಮಗೆ ವೀಕ್ಲಿ ಒಂದು ವಾರದಲ್ಲಿ ನೀವು 2-3 kg ಸಣ್ಣ ಆಗೋದಂತೂ ಕನ್ಫರ್ಮ್ ಫ್ರೆಂಡ್ಸ್. ಯಾಕಂದರೆ ಅದು ನಮ್ಮ ಬಾಡಿಯಲ್ಲಿರೋ ವಾಟರ್ ಲೆವೆಲ್ ಎಲ್ಲ ಕಮ್ಮಿಯಾಗಿ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಆಮೇಲೆ ಒಂದು 10 kg ಆದಮೇಲೆ ಇದೆಯಲ್ಲ ವೆಯ್ಟ್ ಲಾಸ್ ಮಾಡೋದು ತುಂಬಾ ಡಿಫಿಕಲ್ಟ್ ಫ್ರೆಂಡ್ಸ್. ಅದಕ್ಕೆ ತುಂಬಾ ಸರ್ಕಸ್ ಮಾಡಬೇಕಾಗುತ್ತೆ. ಮತ್ತು ತುಂಬ ದಪ್ಪ ಇರೋರು ಈಸಿಯಾಗಿ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್, ನಿಮಗಂತೂ ಬೇಗ ರಿಸಲ್ಟ್ ಬರುತ್ತೆ. ಅದಕ್ಕೆ ಎಕ್ಸಾಂಪಲ್ ನಾನೇ. ಅನ್ನ ತಿನ್ನಬಾರ್ದಾ? ಮುದ್ದೆನೇ ತಿನ್ನಬೇಕಾ? ಚಪಾತಿನೇ ತಿನ್ನಬೇಕಾ? ಮತ್ತು ಪ್ರೋಟೀನ್ ಕುಡಿಬೇಕಾ? ಇದನ್ನು ಎಲ್ಲ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಏನೂ ಕಷ್ಟ ಇಲ್ಲ ಫ್ರೆಂಡ್ಸ್. ನಾವು ಅಂದ್ಕೊಂಡಿರೋ ಥರ ಕಷ್ಟನೇ ಅಲ್ಲ ವೆಯ್ಟ್ ಲಾಸು. ಇಷ್ಟು ಈಸಿ ಅಂತ ನಿಜ ನನಗಂತೂ ಗೊತ್ತಿರಲಿಲ್ಲ ಫ್ರೆಂಡ್ಸ್. ಇಷ್ಟು ಈಸಿ ಇದ್ದರೂ ಕೂಡ ಯಾಕೆ ಜನ ಮಾಡ್ತಾ ಇಲ್ಲ ವೆಯ್ಟ್ ಲಾಸ್ನ? ನಾವು ದಪ್ಪ ಹೆರಿಡಿಟಿ ಅದು ಇದು ಅಂತ ಹೇಳ್ಕೊಂಡು ಟೈಮ್ನ ವೇಸ್ಟ್ ಮಾಡ್ತಾಯಿದ್ದೀರಿ ಫ್ರೆಂಡ್ಸ್. ನಾನು ಕೂಡ ಮಾಡಿದ್ದು ಇಷ್ಟೇನಿಂದ ಇದನ್ನೇ ಫ್ರೆಂಡ್ಸ್. ನಾನು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿ ಯಾವಾಗ ಸ್ಟಾರ್ಟ್ ಮಾಡಿದ್ದು ಅಂತಂದರೆ ಮೇಲಿ ಕರೆಕ್ಟಾಗಿ ಸ್ಟಾರ್ಟ್ ಮಾಡಿದ್ದು ಮೇ, ಜೂನ್, ಜುಲೈ, ಆಗಸ್ಟ್. ಇವಾಗ ಆಗಸ್ಟ್ 4 ಮಂತ್ಸ್ ಆಗಿದೆ ಫ್ರೆಂಡ್ಸ್. 4 ಮಂತ್ಸಲ್ಲಿ ನಾನು 15 kg ಸಣ್ಣ ಆಗಿದ್ದೀನಿ ಫ್ರೆಂಡ್ಸ್. ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಫ್ರೆಂಡ್ಸ್. ಇವಾಗ ವೆಯ್ಟ್ ನಾನು ಹಾಕ್ತೀನಲ್ಲ ಫ್ರೆಂಡ್ಸ್, ಇವಾಗ ರೀಸೆಂಟ್ ವೆಯ್ಟ್ ನಾನು ಮತ್ತು ಈ ಪ್ರಾಡಕ್ಟ್ಸ್ದು ವೇಯಿಂಗ್ ಮಿಷಿನು ಅದೆಲ್ಲ ಲಿಂಕ್ ಬೇಕಿದ್ರೆ ನಾನು ಹಾಕ್ತೀನಿ. ಮೀಶೋದಲ್ಲೇ ಸಿಗುತ್ತೆ, ಕಮ್ಮಿ ಬೆಲೆಗೆ ಸಿಗುತ್ತೆ. ಕಮ್ಮಿ ಬೆಲೆದು ತಗೊಳ್ಳಿ, ಹೈ ಬೆಲೆದು ತೊಗೊಳಕ್ಕೆ ಹೋಗಬೇಡಿ. ಸಾಕು ಫ್ರೆಂಡ್ಸ್, ನಮಗೆ ವೆಯ್ಟು ಚೆಕ್ ಮಾಡ್ಕೊಳ್ಳೋದಕ್ಕೆ ತಾನೇ ಬೇಕಾಗಿರೋದು. ಇಷ್ಟೇ ಸಾಕು ಅನಿಸುತ್ತೆ ನನಗೆ. ನಾನು ಮೀಶೋದಲ್ಲೇ ತೊಗೊಂಡಿರೋದು. ಲಿಂಕ್ ಬೇಕಿದ್ದರೆ ಹಾಕ್ತೀನಿ, ನೀವು ಕೂಡ ತಗೊಳ್ಳಿ. ಇದು ಬಂದು ಈಗ ನನ್ನ ಪ್ರೆಸೆಂಟ್ ವೆಯ್ಟು 68.10 ಇದೆ.
83ಇಂದ 68ಗೆ ಬಂದಿರೋದು ನಾನು. ಇವು 3 ಪ್ರಾಡಕ್ಟು ತಗೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ನಾಳೆಯಿಂದ ನಂದು ಡಯಟ್ ಪ್ಲಾನ್ನ ಹಾಕ್ತಾಯಿರ್ತೀನಿ, ನೀವು ಕೂಡ ಮಾಡ್ಕೊಳ್ಳಿ. ಮತ್ತು ನೀವು ಎಷ್ಟು ಹೈಟ್ ಇದ್ದೀರಾ, ಎಷ್ಟು ವೆಯ್ಟ್ ಇದ್ದೀರಾ, ನಿಮ್ಮ ಏಜಿನ ಕಳಿಸಿ. ನಿಮ್ಮ BMI ಪ್ರಕಾರ ನೀವು ಎಷ್ಟು ವೆಯ್ಟ್ ಇರಬೇಕು ಅಂತ ನಾನು ಕ್ಯಾಲ್ಕುಲೇಟ್ ಮಾಡಿ ಬೇಕಿದ್ರೆ ನಿಮಗೆ ಹೇಳ್ತೀನಿ. DM ಮಾಡಿದ್ರೆ ನಾನು ಹೇಳ್ತೀನಿ ಫ್ರೆಂಡ್ಸ್. ಅಷ್ಟು ವೆಯ್ಟ್ ಆದಮೇಲೆ ನಿಜ ನೀವು ಪ್ರತಿಯೊಂದು ಕೂಡ ತಿನ್ಕೊಳ್ಬೋದು, ಪ್ರತಿಯೊಂದು ಕೂಡ. ಬಟ್ ಲಿಮಿಟ್ ಇರಬೇಕು ಫ್ರೆಂಡ್ಸ್. ಯಾವುದಕ್ಕೆ ಆಗಲಿ ಲಿಮಿಟ್ ಇದ್ದರೆ ಏನು, ಇವತ್ತೊಂದು ದಿನ ನಾವು ಊಟ ಮಾಡಿಬಿಟ್ರೆ ದಪ್ಪ ಆಗೋದಿಲ್ಲ ಫ್ರೆಂಡ್ಸ್. ಇದು ಎಷ್ಟು ವರ್ಷದಿಂದ ತಿಂದಿರ್ತೀವಿ, ಇಷ್ಟು ದಪ್ಪ ಆಗಬೇಕು ಅಂತಂದರೆ ಅದೆಲ್ಲ ನಾವು ಕರಗಿಸ್ಬೇಕಲ್ಲ. ಅದಕ್ಕೋಸ್ಕರ ಕೆಲವೊಬ್ಬರು ಹರ್ಬಲ್ ಅಂತೆ ಅದಂತೆ ಇದಂತೆ ತಗೊಳ್ತಾರೆ ಫ್ರೆಂಡ್ಸ್. ಯಾವುದು ಬೇಡ ಫ್ರೆಂಡ್ಸ್, ನಿಜ ಹೇಳ್ತಾ ಇದ್ದೀನಲ್ವ, ಹರ್ಬಲ್ ಅಂತೂ ತೊಗೊಳಕ್ಕೆ ಹೋಗೇಬೇಡಿ ಫ್ರೆಂಡ್ಸ್. ಅದರಿಂದ ಒಬ್ಬೊಬ್ರಿಗೆ ಒಳ್ಳೆಯದಾಗುತ್ತೆ, ಕೆಟ್ಟದಾಗಿರೋರು ಕೂಡ ನನ್ನ ಕಣ್ಮುಂದೆ ತುಂಬ ಜನ ಇದ್ದಾರೆ. ನಾನಂತೂ ಯಾವುದೇ ಹರ್ಬಲ್ ಆಗಿರ್ಬೋದು, ಪ್ರೋಟೀನ್ ಪೌಡರ್ ಆಗಿರ್ಬೋದು ಯಾವುದು ತೊಗೊಂಡಿಲ್ಲ ಫ್ರೆಂಡ್ಸ್. ಬರ್ರಿ ಮನೆ ಊಟದಿಂದ ನಾನು ವೆಯ್ಟ್ನ ಲಾಸ್ ಮಾಡಿದ್ದೀನಿ. ನಾಳೆಯಿಂದ ಇದು ವೀಡಿಯೋನ ಹಾಕ್ತೀನಿ ಫ್ರೆಂಡ್ಸ್. ಇವು 3ನ ತಗೊಂಡು ರೆಡಿ ಮಾಡಿ ಇಟ್ಕೊಂಡು ನನ್ನ ಜೊತೆ ನೀವು ಕೂಡ ವೆಯ್ಟ್ ಲಾಸ್ ಮಾಡೋಕ್ಕೆ ರೆಡಿನಾ? ನಾಳೆಯಿಂದ ಡಯಟ್ ಪ್ಲಾನ್ ಬರ್ತಾ ಇರುತ್ತೆ, ನೀವು ಕೂಡ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಚಿಕ್ಕದಾಗಿ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲ ರೆಡಿಯಾಗಿರಿ ಅಂತ ಹೇಳ್ಬಿಟ್ಟು ಅಷ್ಟೇ ಫ್ರೆಂಡ್ಸ್. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ವೆಯ್ಟ್ ಲಾಸ್ಗೆ ರೆಡಿಯಾಗಿ ಅಂತ ಹೇಳ್ತಾ ಹೋಗಿ ಬರ್ತೀನಿ ಸ್ನೇಹಿತರೆ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.